ಬಳ್ಳಾರಿಯಲ್ಲಿ ಅಕ್ರಮ ಮಣ್ಣು ಮಾಫಿಯಾದ ಅಟ್ಟಹಾಸಕ್ಕೆ ಮತ್ತೊಂದು ಭೀಕರ ಮುಖ ಬಯಲಾಗಿದೆ. ಸರ್ಕಾರಿ ಕೆರೆಯ ಮಣ್ಣು ದೋಚಾಟ ತಡೆಯಲು ಹೋರಾಡಿದ ಗ್ರಾಮದ ಮುಖಂಡನ ಮೇಲೆ ನಡೆದಿದೆಯಂತೆ ಕೊಲೆ ಯತ್ನ. ಬಳ್ಳಾರಿ ತಾಲೂಕಿನ ಕೊಳಗಲ್ಲು ಗ್ರಾಮದಲ್ಲಿ ಸರ್ಕಾರಿ ಕೆರೆಯಿಂದ ಟ್ರ್ಯಾಕ್ಟರ್ಗಳ ಮೂಲಕ ಅಕ್ರಮವಾಗಿ ಮಣ್ಣು ಸಾಗಾಟ ನಡೆಯುತ್ತಿದೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಈ ದಂಧೆ ವಿರುದ್ಧ ನಿರಂತರ ಹೋರಾಟ ನಡೆಸುತ್ತಿದ್ದ ಮಾಜಿ ಪಂಚಾಯಿತಿ ಅಧ್ಯಕ್ಷ ಸಿದ್ದಮ್ಮನಹಳ್ಳಿಯ ಹುಲಿಯಪ್ಪರ್ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿದ್ದಾರೆ ಎಂಬ ಆರೋಪ ಇದೀಗ ಬಳ್ಳಾರಿ ಜಿಲ್ಲೆಯಲ್ಲಿ ಸಂಚಲನ ಮೂಡಿಸಿದೆ. ಮಧ್ಯರಾತ್ರಿ ಸ್ಥಳ ಪರಿಶೀಲನೆಗೆ ತೆರಳಿದ್ದ ವೇಳೆ ರಕ್ತ ಗಾಯಗೊಳಿಸಿ ಕೊಲೆ ಯತ್ನ ನಡೆಸಲಾಗಿದೆ ಎಂಬ ಕುಟುಂಬಸ್ಥರು ದೂರಿದ್ದಾರೆ. ಈ ಸಂಬಂಧ ಬಳ್ಳಾರಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ರೂ ಆರೋಪಿಗಳ ವಿರುದ್ಧ ಕಠಿಣ ಕ್ರಮವಾಗಿಲ್ಲ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಏನು ದೊಡ್ಡ ಪ್ರಶ್ನೆ ಏನಂತಂದ್ರೆ, ಅಕ್ರಮ ಮಣ್ಣು ಸಾಗಾಟದ ವಿರುದ್ಧ ಹಲವು ಬಾರಿ ದೂರು ನೀಡಿದ್ರು ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಯಾಕೆ ಮೌನವಾಗಿದೆ? ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು ಇದರಲ್ಲಿ ಪಾಲುದಾರರು ಎಂಬ ಪ್ರಶ್ನೆ ಇದೀಗ ಕಾಡುತ್ತಿದೆ. ಮಣ್ಣು ಮಾಫಿಯಾ ಬೆನ್ನಿಗೆ ಯಾರ ಬೆಂಬಲ? ಜನರ ಜೀವಕ್ಕಿಂತ ಮಣ್ಣು ದಂಧೆ ದೊಡ್ಡದಾಯಿತೆ ಇವರಿಗೆ. ಹುಲಿಯಪ್ಪರ್ ಜೀವಕ್ಕೆ ಇನ್ನೂ ಅಪಾಯ ಇದೆ. ತಕ್ಷಣ ಪೊಲೀಸ್ ರಕ್ಷಣೆ ನೀಡಿ ಅಕ್ರಮ ಮಣ್ಣು ಸಾಗಾಟ ಸಂಪೂರ್ಣ ನಿಲ್ಲಿಸಿ ಎಂದು ಎಸ್ಪಿ ಕಚೇರಿಗೆ ಗ್ರಾಮಸ್ಥರು ಮನವಿ ಸಲ್ಲಿಸಿದ್ದಾರೆ. ನಾನು ಸಮಾಜದ ಮುಖಂಡ ಲೋಕೇಶ್ ಅಂತ ನಮ್ಮ ಹೆಸರು. ಇಲ್ಲಿ ಕೊಡಗಲ್ಲ ನಮ್ಮ ಸಮಾಜದ ಹುಲಿಯಪ್ಪ ಅಂತ ಹೇಳಿ ಅವನ್ನ ಅಷ್ಟೊತ್ತಿನ ಬಂದು ಅವನ DMG ಅವನನ್ನಿರ್ಲಿ ಫಸ್ಟ್ ನವೀನ್ ಅಷ್ಟೊತ್ತ ಕರ್ಕೊಂಡೋಗಿ ಬಡಿಸ್ಬೇಕಂದ್ರೆ ಕೊಲೆ ಮಾಡ್ಬೇಕಂತ ಯತ್ನ ಮಾಡಕತ್ತಾರ. ಫಸ್ಟ್ DMG ಅವನು ಹೋಗ್ಬೇಕು, ಮತ್ತೆ ಮಿಕ್ಕಿದ್ರು ಯಾರು ಕರೆಕ್ಟ್ ತನಿಖೆ ಆಗ್ಬೇಕಂತೇಳಿ ನಾನು ಕೋರ್ಕೊಂಡಿದ್ದೀನಿ. ಇದು ಯಾವ್ದು ಬಿಡಬಾರ್ದು, ಇಂತ ಮುಂದೆ ಆಗ್ಬಾರ್ದು ಘಟನೆ. ಮತ್ತೆ ಹುಲಿಯಪ್ಪ ನಾಳೆ ಮುಂಜೆ ಪಾಲ ಮಾಡಿದ್ರೆ ಸತ್ತೋದ್ರೆ ಕಷ್ಟ. ಇವಾಗ ಅಷ್ಟು ಮುಂದೆ ಸಾಯಿಸ ತಪ್ಪನ್ ಸಾಯಿಸ ಅಂತ ಇದು ಮುಂದೆ ಆಗ್ಬಾರ್ದು, ಸಾಯಿಸ್ಬೇಕಂತ ಮಾಡಕತ್ತಾರ. ಅವ್ರು 8 ಜನ ಅರೆಸ್ಟ್ ಆಗ್ಬೇಕು, ಅದು ತನಿಖೆ ಪೂರ್ಣಾಂಶ ತನಿಖೆ ಆಗ್ಬೇಕಂತೇಳಿ ನಾನು ಕೇಳ್ಕೊಂಡಿದ್ದೀನಿ. DMG ಇನ್ವಾಲ್ವ್ ಆಗಿದ್ದಾರೆ ಇದ್ರಾಗ. ತನಿಖೆ ಕೂಲಂಶ ತನಿಖೆ ಆಗ್ಬೇಕು. ಯಾರನ್ನ ತಪ್ಪಿರ್ಲಿ, ಹುಲಿಯಪ್ಪ ತಪ್ಪಿರ್ಲಿ, ಯಾಕಂದ್ರೆ ಯಾರನ್ನ ತಪ್ಪಿರ್ಲಿ ಫಸ್ಟ್ ತನಿಖೆ ಆಗಿ ಮುಂದೆ ಇಂತ ಮುಂದೆ ಆಗ್ಬಾರ್ದು, ಘಟನೆ ಆಗ್ಬಾರ್ದು. ನನ್ನ ಹೆಸರು ಈರಮ್ಮಣ್ಣ, ಕೊಳಗಲ್ಲ ನಮ್ದು. ನಮ್ಮಣ್ಣ ಹುಲಿಯಪ್ಪ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷ. ಆತನ ಕರ್ಕೊಂಡೋಗಿ ನೈಟ್ ಕರ್ಕೊಂಡೋಗಿ ಅವ್ರ ಹೆಸರು ಪಾರಾಟ್ ಡಿಪಾರ್ಟ್ಮೆಂಟ್ನವರು ಕರ್ಕೊಂಡೋಗಿ ನಮ್ಮಣ್ಣ ಹೊಡಿಸಿದಾರ. ಅವರು ಮೈನಿಂಗ್ ಡಿಪಾರ್ಟ್ಮೆಂಟ್ ಅವರು ಕರ್ಕೊಂಡೋಗಿ ಹೊಡಿಸಿದಾರ. ಅವರು ಎದಕ್ ಹೊಡಿಸಿದಾರ ಸರ್ ಅವರೆಲ್ಲ ನಮ್ಮಣ್ಣ ಬಗಾನ ಎಲ್ಲ ನೋಡಿಸಿ ಸಾಯ್ಸಾರಲ್ಲ ಇವರೆಲ್ಲ. ಒಬ್ಬತ್ತನೇ ಕರೆದಾರ, ರಾತ್ರಿ ನೈಟ್ ಕರಿಬೇಕಂಬುದು ಅವಸರ ಏನೈತಿ ಸರ್ ಅವರು. ಆಮೇಲೆ 10 ಲಾರಿ 10 ಟಿಪ್ಪರ್ಗಳು ನಮ್ಮ ಮನೆಗೆ ಎಲ್ಲಿ ಅದಾವ? ನಮ್ಮ ಅಣ್ಣನ ತಕ್ಕ ಗನ್ ಐತೆ. ದಾರಿಗೆ ನಾವು ಕಾಯ್ತೀವಂತೆ. ಎಲ್ಲಿ ಕಾಯ್ತಾರ ನಮ್ಮಣ್ಣವ್ರು? ಮನೆಗೆ ಹೋಗಿ ನಮ್ಮಣ್ಣವ್ರು ಹೊಡಿತಾರಂತೆ. ಎಲ್ಲಿ ಹೊಡೆದ್ರ ನಮ್ಮ ಅಣ್ಣವ್ರು ಸಾಕ್ಷಿ ಬೇಕು ನಮ್ಗೆ. ಇವಾಗ ನಮ್ಗೆ ಏನೋ ಅವ್ರು ಅಂದಾರಲ್ಲ 10 ಟಿಪ್ಪರು 10 ಲಾರಿ ಏನಪ್ಪಾ, ನಾವು ಹೋಗಿ ಮನೆಗೆ ದಾರಿ ಕಾಯ್ತಾರಂತ ನಮ್ಮ ಅಣ್ಣವ್ರು. ಹೋಗುವ ಎಷ್ಟು 21 ದಿವಸ ಆಯ್ತು ಅವ್ರು ನಮ್ಮ ಅಣ್ಣವ್ರು ಊರಾಗಿಲ್ಲ. ಮನ್ಯಾಗ ನೋಡಿದ್ರೆ ಹೆಂಗಸರ್ ಮನೆಗೆ ಹೋಗಿ ಊರ್ ಬಿಡಿಸ್ತು ಅಂತಾರ. ಎದಕ್ ಬಿಡ್ಸಾರ ಊರವ್ರು? ಏನ್ ಕಳ್ಕೊಂಡಾರ ಊರ್ ಬಿಡ್ಸಾಕ? ಅವ್ರು ಮಣ್ಣು ಹೊಡಿತಿದಾರಲ್ಲ, ಕಾನೂನು ಎಲ್ಲರಿಗೂ ಗೊತ್ತೈತೆ. ಮಣ್ಣು ಹೊಡಿತಾರಲ್ಲ ಕೆರೆಯಾಗ, ಯಾರು ಹೊಡಿತಿದಾರ ಮಣ್ಣು? ಕಳ್ಳರು ಬಂದ್ ಅವ್ರನ್ನ ಒಡೆಯರ್ ಹಿಡ್ಕೊಂಬಂದ್ಬಿಟ್ಟು ನಮ್ಮನ್ನು ಹಿಡ್ಕೊಡೋರ್ನ ಹೇಳಿದ್ ಕರ್ಕೊಂಡೋಗಿ ಹಿಡ್ಕೊಟ್ಟು ಬಂದಾರ ನೋಡಿ ಓದಿಸಕ. ಅವ್ರಿಗೆ ಹಿಡ್ಕೋಬೇಕು ನೀವೆಲ್ಲ. ಸಣ್ಣವ್ರಿದ್ದಾಗ್ಲಿದ್ದ ಒಂದ್ ಕೆಲಸ ನಮ್ಮ ಅಪ್ಪನ ಸಾಯಿಸಿದ್ರು. ಹಿಂಗೆ ಕರ್ಕೊಂಡೋಗಿ ಮೋಸ ಮಾಡಿ ಕೊಲ್ಲಿದ್ರು ನಮ್ಮ ಅಪ್ಪನ. ನಾವ್ ಹಿಂದಕ್ ಸರ್ಕೊಂಡ್ವಿ. ಮತ್ತೆ ಆಮೇಲೆ ನಮ್ಮಣ್ಣವ್ರ 40 ಎಕರೆ 50 ಎಕರೆ ಹೊಲ ಮಾಡ್ತಾರಲ್ಲ, ಯಾರ ಮನೆಗ್ ತೂರಿ ಇದು ಮಾಡ್ತಾರ ಅವ್ರ ಪಾಡಿಗೆ ಅವ್ರು ಮಾಡ್ಕೊಂಡ್ ತಿನ್ನಕ್ ಬಿಡ್ಬೋಡ್ರಲ್ಲ ಜನ. ನಮ್ಮನ್ನ ಎಮ್ಮಣ್ಣವ್ರನ್ನ ಎದಕ್ ಕರಿತಾರ ಅವ್ರು ಊರಾಗ? ನಮ್ಮ ಹೊಲ ಮಾಡನಲ್ಲ, ಹೊಲ್ದಾಗ ಹೋದಲ್ಲೆಲ್ಲ ಗಾಡಿಗೆ ಮಾಡಿ 5 ಲಕ್ಷ ಸುಪಾರಿ ಕೊಟ್ಟಾರ. ಕಡಿರಿ ಅಂತ ಅವನ್ನ ಅರ್ಸಪ್ಪನ್ ಕಡಿಬೇಕು, ಹುಲಿಯಪ್ಪನ್ ಕಡಿಬೇಕು, ಈರೇಶನ್ ಕಡಿಬೇಕು. ಎದಕ್ ಕಡಿತಾರೆ? ಏನ್ ಹೊತ್ಕೊಂಡ್ ಅವ್ರ ದಾಸ್ತಿ ಹೊತ್ಕೊಂಡ್ ಬಂದಿವ ಇಲ್ಲ ಅವ್ರನ್ನ ಏನ್ ಮಾಡಿ ನಾವು? ಕೊಳಗಲ್ಲ ಸರ್, ನನ್ನ ಹೆಸರು ಗಿರೀಶಪ್ಪ ಅಂತ ಹೇಳಿ. ಅದೇ ಹುಲಿಯಪ್ಪಂದು ಇದ್ರಗೋಸ್ಕರ ಹುಲಿಯಪ್ಪಗ ಆಮೇಲೆ ನರಸಿಂಹದ ದರ್ಶನ ನಡೆದಿತ್ತು. ನಾವು ಇದನ್ನ ತನಿಖೆ ಮಾಡೋದಂತ ಹೇಳಿ ಮೇಡಮ್ಗೆ ಮನವಿ ಪತ್ರ ಕೊಡಕ್ ಬಂದಿವಿ ಸರ್. ನಾವು ಮಾಡುವಾಗ ನಿಮ್ಮ ಇವರು ಡಿಪಾರ್ಟ್ಮೆಂಟ್ ಇವರು ಸರ್, ಮರಳು ಡಿಪಾರ್ಟ್ಮೆಂಟ್ ನವರು ಅವತ್ತು ಹುಲಿಯಪ್ಪನ ರಾತ್ರಿ 1-2 ಗಂಟೆಗೆ ಕರ್ಕೊಂಡು ಅಲ್ಲಿಗೆ ಕಾಲೇಜ್ನಾಗ ಹೋಗ್ಯಾರ ಸರ್ ಅವರು. ಇವರು ಡಿಪಾರ್ಟ್ಮೆಂಟ್ ಸರ್, ಇವರು DNA ನವೀನ್ ಅಂತ ಸರ್. ಅವರು ನವೀನ್ ಅವರು ಕರ್ಕೊಂಡು ಹೋಗ್ಯಾರ ಸರ್. ಅಲ್ಲಿ 2 ಗಂಟೆಗೆ ಹೋಗಿ ಹೋಗ್ಯಾರ. ಅವರು 40-50 ಮೊದಲೇ ಹೋಗಿ ಅಲ್ಲಿ ನಿಂತ್ಕೊಂಡ್ರ ಸರ್. ಅವರು ಆಕ್ರಮವಾಗಿ ಮರಳು ಸಾಗಾಣಿಕೆ ಮಾಡ್ತಾ ಇದಾರೆ, ಇದನ್ನ ನೀವು ಇದು ಮಾಡ್ರಂತಂದ್ರೆ ಹೇಳ್ಯಾರ ಸರ್. ಅವಾಗ ಹುಲಿಯಪ್ಪ ಒಲ್ಲೆ ಅಂದ್ರೆ ಸುತ್ತ ಅವರೇ ಮನೆಗೆ ಬಂದು ರಾತ್ರಿ 1-1:30 ಕರ್ಕೊಂಡು ಹೋಗ್ಯಾರ ಸರ್ ಅವರು.